ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದನ್ನ ಪೂರ್ತಿಯಾಗಿ ಮಾಡಿ ಮುಗಿಸ್ಬೇಕು. ಇಲ್ಲ ಅಂದ್ರೆ ಆ ಕೆಲಸನ ಶುರುನೇ ಮಾಡಕ್ ಹೋಗ್ಬಾರ್ದು ಅಲ್ವಾ? ಇದನ್ನ ನಾನು ಹೇಳ್ತಿರೋದಲ್ಲ, ನಮ್ಮ ಸ್ವಾಮಿಗಳು ಹೇಳಿದ್ದು. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಇನ್ನು ಸಿನಿಮಾದೊಳಗೆ ಹೋಗೋಣವಾ? ಲೋಕ, ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಡಾಮಿನಿಕ್ ಅರುಣ್, ಸ್ಟಾರರ್ ಬೈ ಕಲ್ಯಾಣಿ ಪ್ರಿಯದರ್ಶನ್, ನೆಜ್ಲನ್, ಡುಲ್ಕರ್ ಸಲ್ಮಾನ್, ಟೊವಿನೋ ಥಾಮಸ್ ಅಂಡ್ ಮೆನಿ ಮೋರ್. ಚಂದ್ರ, ಪ್ಲೇಡ್ ಬೈ ಕಲ್ಯಾಣಿ ಪ್ರಿಯದರ್ಶನ್, ಬ್ಯಾಂಗ್ಳೂರಿಗೆ ಬರ್ತಾರೆ. ತುಂಬಾ ಸಸ್ಪಿಷಿಯಸ್ ಆಗಿರ್ತಾರೆ. ಇವರಿಗೆ ಕೆಲವೊಂದಷ್ಟು ಜನ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಒಂದಿನ ಅವರ ಮನೆಯ ಕಿಟಕಿ ತೆಗೆದು ನೋಡಿದಾಗ ಅಲ್ಲಿ ಸನ್ನಿ ಇರ್ತಾನೆ, ವಿಚ್ ಇಸ್ ಪ್ಲೇಡ್ ಬೈ ನೆಜ್ಲನ್. ಸನ್ನಿನ ನೋಡಿದಾಗ ಚಂದ್ರಗೆ ಒಂಥರ ಅಟ್ರಾಕ್ಷನ್ ಆಗುತ್ತೆ. ಹೀಗೆ ಇವರಿಬ್ಬರ ಮಧ್ಯೆ ಲವ್ ಆಗುತ್ತಾ? ಚಂದ್ರ ನಿಜವಾಗ್ಲೂ ಸೂಪರ್ ಹೀರೋನಾ? ಹಾಗೆ ಅವಳಿಗಿರೋ ಸೂಪರ್ ಪವರ್ಸ್ ಆದ್ರೂ ಎಂಥದ್ದು? ಅವಳ ವೀಕ್ನೆಸ್ ಏನು? ಇವೆಲ್ಲವನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಮೊದಲಿಗೆ ಇಲ್ಲಿ ಪಾಸಿಟಿವ್ ವಿಷಯಕ್ಕೆ ಬರೋದಾದ್ರೆ ಅದು ಈ ಸಿನಿಮಾದ ಟೆಕ್ನಿಕ್ಯಾಲಿಟಿ ಅಂಡ್ ಪ್ರೊಡಕ್ಷನ್ ಡಿಸೈನ್. ಆಬ್ವಿಯಸ್ಲಿ ದುಲ್ಕರ್ ಸಲ್ಮಾನ್ ಅವರ ಪ್ರೊಡಕ್ಷನ್ ಅಂತಂದ್ರೆ ಟಾಪ್ ನಾಚ್ ಆಗೇ ಇರುತ್ತೆ. 30 ಕೋಟಿ ಬಡ್ಜೆಟ್ ಅಂತ ಹೇಳ್ತಾ ಇದ್ದಾರೆ. ಈ ಬಡ್ಜೆಟ್ ನಲ್ಲಿ ಈ ತರ ಔಟ್ಪುಟ್ ತೆಗೆಯೋದು ತುಂಬಾನೇ ಕಷ್ಟ. ಈ ರೀತಿ ಪ್ರಯತ್ನಕ್ಕೆ ಇವರಿಗೆ ಅಪ್ರಿಸಿಯೇಷನ್ ಅಂತೂ ಸಿಗ್ಲೇಬೇಕು. ಪರ್ಫಾರ್ಮೆನ್ಸಸ್ ಅಲ್ಲಿ ಸ್ಯಾಂಡಿ ಮಾಸ್ಟರ್ ಅವರು ಸ್ಟ್ಯಾಂಡ್ ಔಟ್ ಆಗ್ತಾರೆ. ಇಂಥ ಪಾತ್ರಗಳಿಗೆ ಇವರು ಹೇಳ್ ಮಾಡಿಸಿದ್ದು ಅಂತ ಅನ್ಸುತ್ತೆ. ಇನ್ನು ಕಲ್ಯಾಣಿ ಅಲ್ಲಲ್ಲಿ ಡಲ್ ಹೊಡಿತಾರೆ. ಆಸ್ ಯೂಶುವಲ್ ಮೈ ಫೇವರೇಟ್ ನಜ್ಲನ್ ಅವರಿಗೆ ಕೊಟ್ಟಿರೋ ಕೆಲಸನ ತುಂಬಾ ಚೆನ್ನಾಗಿ ಮುಗಿಸಿದ್ದಾರೆ. ಇನ್ನು ಈ ಸಿನಿಮಾಗೆ ಬಿಗ್ಗೆಸ್ಟ್ ಪಾಸಿಟಿವ್ ಅಂತಂದ್ರೆ ಅದು ಜೇಕ್ಸ್ ಬಿಜಾಯ್ ಅವರ ಮ್ಯೂಸಿಕ್. ಸೀನ್ ಅಲ್ಲಲ್ಲಿ ಸ್ಲೋ ಆಗ್ತಾ ಇದೆ ಮತ್ತು ಗ್ರಾಫ್ ತುಂಬಾನೇ ಸ್ಲೋ ಆಗಿ ಹೋಗ್ತಾ ಇದೆ ಅಂತ ಹೇಳ್ದಾಗ್ಲೆಲ್ಲ ಜೇಕ್ಸ್ ಬಿಜಾಯ್ ಅವರ BGM ಸೀನ್ ನ ಅಪ್ಲಿಫ್ಟ್ ಮಾಡಿದವೆ. ಇವಿಷ್ಟೇ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದಂತ ಫ್ಯಾಕ್ಟರ್ಸ್. ನನಗೆ ಸೀರಿಯಸ್ಲಿ ಸಿನಿಮಾ ವರ್ಕ್ ಆಗ್ಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ನನಗೆ ಈ ಸಿನಿಮಾ ಪೂರ್ತಿಯಾಗಿ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ಫಸ್ಟ್ ಆಫ್ ಆಲ್, ಚಂದ್ರ ಯಾಕೆ ಬ್ಯಾಂಗ್ಳೂರ್ಗೆ ಬರ್ತಾಳೆ? ಅವಳ ಇಂಟೆನ್ಷನ್ಸ್ ಏನು? ಅವಳ ಹೆಡ್ ಯಾರು? ಅವಳು ಜಸ್ಟ್ ವೈರಸ್ ಇಂಜೆಕ್ಟ್ ಆಗಿದ ತಕ್ಷಣ ಇಮ್ಮೋರ್ಟಲ್ ಹೇಗಾಗ್ತಾಳೆ? ಇವೆಲ್ಲದಕ್ಕೂ ಪ್ರಾಪರ್ ರೀಸನಿಂಗ್ ಕೊಟ್ಟಿಲ್ಲ. ಇಲ್ಲಿ ಡೈರೆಕ್ಟರ್ ಅವರು ಬೇರೆ ವಿಷಯಗಳ ಬಗ್ಗೆನೆ ತುಂಬಾನೇ ವರ್ಕ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಟ್ರಾನ್ಸಿಷನ್ಸ್ ಅಂಡ್ ಕ್ಯಾಮಿಯೋ ಅಂಡ್ ಅವಕ್ಕೆ ಪಾರ್ಟ್ 2ಗೆ ಲೀಡ್ ನ ಕೊಟ್ಟಿದ್ದಾರೆ. ಇವೆಲ್ಲ ಓಕೆ, ಬಟ್ ಒಂದು ಫ್ರಾಂಚೈಸ್ ಟೇಕ್ ಆಫ್ ಆಗ್ಬೇಕು ಅಂತಂದ್ರೆ ಇಷ್ಟು ಪ್ಲೇನ್ ಆಗಿದ್ರೆ ಸಾಕಾಗೋದಿಲ್ಲ. ಇವರ ಹತ್ರ ಒಳ್ಳೆ ಎಲಿಮೆಂಟ್ಸ್ ಇತ್ತು, ಸ್ಟಫ್ಸ್ ಕೂಡ ಎಲ್ಲವೂ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವೆಲ್ಲವನ್ನ ಪ್ರಾಪರ್ ಆಗಿ ಯೂಟಿಲೈಸ್ ಮಾಡ್ಕೊಳ್ಳೋದ್ರಲ್ಲಿ ಡೈರೆಕ್ಟರ್ ಇಲ್ಲಿ ಎಡವಿದ್ದಾರೆ. ಆರ್ಗನ್ ಟ್ರಾಫಿಕಿಂಗ್ ಬಗ್ಗೆ ಸ್ವಲ್ಪ ತೋರಿಸ್ತಾರೆ, ಬಟ್ ಅದನ್ನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಲಿಲ್ಲ. ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸಿನಿಮಾ 50-50 ಬಿಲೋ ಆವರೇಜ್ ಆಗಿತ್ತು. ಇನ್ನು ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ಹೇಗನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.